ಸ್ನೇಹಿತರೆ ನಮಸ್ಕಾರ. ಶಿವಮೊಗ್ಗದ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೆ ದೇಶದೆಲ್ಲೆಡೆ ಸ್ವಾತಂತ್ರ್ಯದ ಹೋರಾಟದ ವೇದಿಕೆಗಾಗಿ ಗಣಪತಿಯನ್ನು ಕೂರಿಸುವಂತೆ ಲೋಕಮಾನ್ಯ ತಿಲಕರು ಕರೆಯನ್ನು ಕೊಡ್ತಾರೆ. 1938ರಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 1941ರಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ವೀರ ಸಾವರ್ಕರ್ ಅವರು ಬಂದಿರ್ತಾರೆ. ಶಿವಮೊಗ್ಗದ ಮಂಜುನಾಥ ರಾಯರು, ಚಂದ್ರಶೇಖರ್ ಭೂಪಾಳಂರಂತಹ ಹಿರಿಯರ ನೇತೃತ್ವದಲ್ಲಿ ಹಾಗೆ ವೀರ ಸಾವರ್ಕರ್ ಅವರ ಸಲಹೆಯಂತೆ ಶಿವಮೊಗ್ಗದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ 1945ರಲ್ಲಿ ಮೊದಲನೇ ಬಾರಿಗೆ ಸಾರ್ವಜನಿಕ ಹಿಂದೂ ಮಹಾಸಭಾ ಗಣಪತಿಯನ್ನು ಸ್ಥಾಪಿಸಲಾಗುತ್ತೆ. ಸೊ ಆ ಟೈಮಲ್ಲಿ ಪ್ರಾರ್ಥನಾ ಮಂದಿರಗಳ ಮುಂದೆ ಅನ್ಯ ಧರ್ಮದ ಮೆರವಣಿಗೆಯಲ್ಲಿ ಮಂಗಳವಾದ್ಯವನ್ನು ನುಡಿಸೋಂಗಿರ್ಲಿಲ್ಲ. 1945 ಹಾಗೆ 46 2 ವರ್ಷ ಕೂಡ ಪ್ರಾರ್ಥನಾ ಮಂದಿರಗಳ ಮುಂದೆ ಮಂಗಳವಾದ್ಯವನ್ನು ನುಡಿಸಿರಲ್ಲ. 1947ರಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಹಾಗೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ವಕೀಲರಾಗಿದ್ದ ರಾಮಾಚಾರ್ಯ ಒಪ್ಪಿಗೆಯಂತೆ ಮಂಗಳವಾದ್ಯವನ್ನು ನುಡಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಶ್ರೀಯುತ ಧರ್ಮ್ ಸಿಂಗ್ ರವರು ತುತ್ತೂರಿಯನ್ನು ಊದ್ಕೊಂಡು ಹೋಗ್ತಿರ್ಬೇಕಾರೆ ಪ್ರಾರ್ಥನಾ ಮಂದಿರದ ಮುಂದೆ ಮೆರವಣಿಗೆ ಸಾಗುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಗಲಭೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಹಿಂದೂ ರಾಷ್ಟ್ರದಳದ 26ನೇ ವಯಸ್ಸಿನ ಶಿವಮೂರ್ತಿಯವರ ಹತ್ಯೆ ಆಗುತ್ತೆ. ಅವರ ನೆನಪಿಗೋಸ್ಕರ ಸ್ಟೇಡಿಯಂ ಪಕ್ಕದಲ್ಲಿರೋ ಸರ್ಕಲ್ಗೆ ಶಿವಮೂರ್ತಿ ಸರ್ಕಲ್ ಅಂತ ಹೆಸರು. ಗಲಾಟೆ ಸಮಯದಲ್ಲಿ ಗಣಪತಿ ಮೂರ್ತಿಗೆ ಕಲ್ಲು ತೂರಾಟವಾಗಿ ಗಣಪತಿ ಮೂರ್ತಿ ಭಗ್ನವಾಗುತ್ತೆ. ಸೊ ಆ ದಿನ ಗಣಪತಿ ಮೂರ್ತಿಯನ್ನು ದೊಡ್ಡಪೇಟೆ ಸ್ಟೇಷನ್ ಅಲ್ಲಿ ಇಟ್ಟು ಮಾರನೇ ದಿವಸ ವಿಸರ್ಜನೆ ಮಾಡಲ್ಲ. ಈ ಮಂಗಳವಾದ್ಯದ ವಿಚಾರ ಬೆಂಗಳೂರು ಹೈಕೋರ್ಟ್ ಮೆಟ್ಲೆ ಇರುತ್ತೆ. ಸತತ 3 ವರ್ಷ ಈ ಕೇಸ್ ನಡೆಯುತ್ತೆ. 1950 ಜನವರಿ 31ರಂದು ಹೈಕೋರ್ಟ್ ಈ ತೀರ್ಪನ್ನ ಪ್ರಾರ್ಥನಾ ಮಂದಿರದ ಮುಂದೆ ಮಂಗಳವಾದ್ಯವನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಅಂತೇಳಿ ತೀರ್ಪನ್ನ ಕೊಡುತ್ತೆ. ಅದಾದ್ಮೇಲೆ ಕಂಟಿನ್ಯೂಸ್ 50 ವರ್ಷ ಯಾವುದೇ ಅಹಿತಕರ ಘಟನೆ ನಡೆದಿರಲ್ಲ. ಬಟ್ 51ನೇ ವರ್ಷ ಮತ್ತೆ ಕಿಡಿಗೇಡಿಗಳಿಂದ ಗಲಭೆ ಉಂಟಾಗಿ ಅದಾದ್ಮೇಲೆ 7 ವರ್ಷ ಸಮಿತಿಯವರು ಸಾರ್ವಜನಿಕ ಮೆರವಣಿಗೆಯನ್ನು ಮಾಡಿರಲ್ಲ. ಗಣಪತಿ ಮೆರವಣಿಗೆ ನಿಲ್ಲಿಸಿದ್ದಕ್ಕೆ ಹಿಂದೂ ಮಹಾಸಭಾದ ಪ್ರಮುಖರ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿರ್ತಾರೆ. ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗ್ತಿದ್ದಂಗೆ 2003ರಲ್ಲಿ ಮತ್ತೆ ಸಮಿತಿ ಮೆರವಣಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡುತ್ತೆ. ಸೊ ಇದಕ್ಕೆ ಜಿಲ್ಲಾಡಳಿತ ಪರ್ಮಿಷನ್ ಕೊಡಲ್ಲ. ಇದನ್ನ ವಿರೋಧಿಸಿದ ಹಿಂದೂ ಮಹಾಸಭೆಯವರು ಮತ್ತೆ ಮೆರವಣಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಡಿಸಿ ಅವರು ನೋಟಿಸ್ ನ ಜಾರಿ ಮಾಡಿ 13 ದಿವಸ ವಿಸರ್ಜನೆಯನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಆಗ ಅಂದಿನ ಸಚಿವರಾಗಿದ್ದ ಕಾಗೋಡು ತಿಮ್ಮಪ್ಪನವರು ಈ ವಿಷಯಕ್ಕೆ ಮಧ್ಯಪ್ರವೇಶಿಸಿ ಡಿಸಿ ಯೊಂದಿಗೆ ಚರ್ಚೆ ಮಾಡಿ ಮೆರವಣಿಗೆಗೆ ಪರ್ಮಿಷನ್ ಕೊಡಿ ಅಂತೇಳಿ ಸೂಚನೆ ಮಾಡ್ತಾರೆ. ಆದ್ಮೇಲೆ ಮೆರವಣಿಗೆ ನಡೆಯುತ್ತೆ. ತುರ್ತು ಪರಿಸ್ಥಿತಿ ಸಮಯದಲ್ಲೂ ಕೋರ್ಟಿನ ಅನುಮತಿ ಇದ್ರೂ ದೇವಸ್ಥಾನದಲ್ಲಿ ಗಣಪತಿಯನ್ನು ಇಡಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ಸೊ ಅವಾಗ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಕೂಡ ಅನುಮತಿ ಕೊಟ್ಟಿರಲ್ಲ. ಹಾಗಾಗಿ ಕೋಟೆ ಸ್ಟೇಷನ್ ಎದುರುಗಡೆ ಇರೋ ಸೀತಾರಾಮಯ್ಯ ಕಾಂಪೌಂಡ್ ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸ್ತಾರೆ. ಕೋವಿಡ್ ಟೈಮ್ ಅಲ್ಲಿ ಮೆರವಣಿಗೆನ ಮತ್ತೆ ನಿಲ್ಲಿಸಿರ್ತಾರೆ. 2022ರಲ್ಲಿ ಮತ್ತೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಗೊತ್ತಾಗಿದೆ, ಪ್ರತಿ ವರ್ಷ ಲಕ್ಷ ಜನ ಸೇರ್ತಾರೆ. ರಾಜಬೀದಿ ಉತ್ಸವ ಎಷ್ಟು ಜೋರ್ ಇರುತ್ತೆ ಅನ್ನೋದು ಇಡೀ ಜಗತ್ತೇ ನೋಡ್ತಾರೆ. ಶಿವಮೊಗ್ಗನ ಕೇಸರಿಮಯ ಆಗಿರುತ್ತೆ. ಜನ ಸಾಗರನೇ ಹರಿದು ಬರುತ್ತೆ. ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ಇಡೀ ಊರ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದೇ ತಿಂಗಳು ಸೆಪ್ಟೆಂಬರ್ 17ನೇ ತಾರೀಕು ರಾಜಬೀದಿ ಉತ್ಸವ ಇರುತ್ತೆ. ಬನ್ನಿ ಎಲ್ಲರೂ ಪಾಲ್ಗೊಳ್ಳೋಣ. ಹಾಗೆ ಶಿವಮೊಗ್ಗದ ಜಿಲ್ಲಾಡಳಿತ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಶಿವಮೊಗ್ಗದ ಹಿಂದೂ ಸಂಘಟನಾ ಮಹಾಮಂಡಳಿ ಎಲ್ಲಾ ಪ್ರಮುಖರು ಹಾಗೆ ಕಾರ್ಯಕರ್ತರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಎಲ್ಲಾ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ವಿಡಿಯೋಗೆ ನೋಡ್ತಾ ಇರಿ ಅರೌಂಡ್ ಶಿವಮೊಗ್ಗ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.